ಕಿಡಿ ಕೈ ರುಚಿಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಮಸ್ಕಾರ ವೀಕ್ಷಕರೇ, ಇಂದಿನ ಕೈ ರುಚಿಯಲ್ಲಿ ನಾನು ಬಿಳಿ ಎಳ್ಳಿನ ಚಿಕ್ಕಿ ಮಾಡ್ತಾ ಇದ್ದೇನೆ. ಅದಕ್ಕೆ ಇದರಲ್ಲಿ 4 ಲೋಟ ಬಿಳಿ ಎಳ್ಳು, 3 ಲೋಟ ಬೆಲ್ಲ, ಅರ್ಧ ಲೋಟ ನೆಲಗಡಲೆ ಬೀಜ. ಇದು ಚೆನ್ನಾಗಿ ಹುರಿದ ನೆಲಗಡಲೆ. ಇದನ್ನೀಗ ಚೆನ್ನಾಗಿ ಅದರ ಸೂಲಿ ಎಲ್ಲ ತೆಗೆದು ಪುಡಿ ಮಾಡಬೇಕು. ಈ ಎಳ್ಳನ್ನು ಅಷ್ಟೇ ಚೆನ್ನಾಗಿ ಒಳ್ಳೆ ಗಮ್ಮ ಬರುವ ಪರಿಮಳ ಬರೋ ತನಕ ಹುರಿಬೇಕು. ನಮ್ಗೆ ಹುರಿದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ಸ್ವಲ್ಪ ಎಳ್ಳನ್ನು ಹೀಗೆ ತೆಗೆದು ಕೈಯಲ್ಲಿ ಹಿಸುಕಿದ್ರೆ ಒಳ್ಳೆ ಪರಿಮಳ ಬರ್ಬೇಕು. ಆ ತರ ಹುರಿಬೇಕು ಎಳ್ಳನ್ನು. ಈಗ ಇಷ್ಟು ಕೆಂಪಾಯ್ತು, ಸಾಕು. ಈಗ ಇದನ್ನು ಚಪ್ಪೆ ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಸ್ವಲ್ಪ ಮಿಕ್ಸರ್ ಅಲ್ಲಿ ಸ್ವಲ್ಪ ಹುಡಿ ಮಾಡಬೇಕು. ಈಗ ಹುರಿದ ಬಿಳಿ ಎಳ್ಳನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕಿ ತರ್ತರಿಯಾಗಿ ಹುಡಿ, ಜಾಸ್ತಿ ಅಲ್ಲ, ಸ್ವಲ್ಪ ಹುಡಿ ಮಾಡ್ಕೊಳ್ಬೇಕು. ಈ ತರ ನೆಲಗಡಲೆ ಬೀಜ ಮತ್ತೆ ಎಳ್ಳನ್ನು ಚಪ್ಪೆ ಆದ್ಮೇಲೆ ಬಿಸಿ ಆರಿದ ನಂತರ ಈಗ ಗ್ಯಾಸಲ್ಲಿ ಬಾಣಲೆ ಇಟ್ಟು ಬೆಲ್ಲ ಹಾಕೊಳ್ತಾ ಇದ್ದೇನೆ. ಅದಕ್ಕೆ ಮುಳುಗುವಷ್ಟು ನೀರು ಪಾಕ ಮಾಡ್ಕೊಳ್ಬೇಕು. ಒಂದು ಸಣ್ಣ ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೇನೆ. ಈಗ ಪಾಕ ಮಾಡಲು ಇಟ್ಟಿದ್ದೇನೆ. ಒಂದು 10 ನಿಮಿಷ ಬೇಕೀಗ ಪಾಕ ಆಗಲಿಕ್ಕೆ. ನೋಡಿ, ಇಷ್ಟು ಪಾಕ ಬಂದ್ರೆ ಸಾಕು. ನೀರಿಗೆ ಸ್ವಲ್ಪ ಪಾಕವನ್ನು ಹಾಕಿ ಈ ತರ ಬಂದ್ರೆ ಸಾಕು. ಬಂದ್ ಮಾಡ್ತೇನೆ. ಈಗ ಎಳ್ಳನ್ನು ಬಂದ್ ಮಾಡಿ, ಗ್ಯಾಸ್ ಬಂದ್ ಮಾಡಿದ ನಂತರ ಈ ತರ ಹುರಿದ ಎಳ್ಳನ್ನು ಹಾಕುವ. ಗ್ಯಾಸು ಮಾಡಿ ಸಣ್ಣ ಉರಿಯಲ್ಲಿ ಇಟ್ಟು ಒಂದು 2 ನಿಮಿಷ ಹೀಗೆ ಈಗ ಬೆರೆಸ್ತಾ ಇರ್ಬೇಕು. ಈಗ ತಳ ಇದೆ ನೋಡಿ, ತಳ ಬಿಟ್ಟು ಬರ್ಬೇಕು. ತಳ ಬಿಟ್ಟು ಬಂದ್ರೆ ಸಾಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಹೀಗೆ ಬೇಯಿಸ್ಬೇಕು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. 2 ಬಟ್ಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿಟ್ಟಿದ್ದೇನೆ. ತುಪ್ಪ ಹಾಕಿಟ್ಟಿದ್ದೇನೆ ಸ್ವಲ್ಪ. ಈಗ 2 ಇದಕ್ಕೆ ಹಾಕಿ
ಬೆರೆಸಿರ್ತದೆ ಈ ಥರ. ಈ ಥರ ಮಾಡಿ ಬಿಸಿರುವಾಗಲೇ ನೋಡಿ, ಈ ಥರ ಸಣ್ಣ ಸಣ್ಣ ಚಿಕ್ಕಿ ಆಕಾರಕ್ಕೆ ನೋಡಿ. ಎಳ್ಳಿನ ಚಿಕ್ಕಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಸ್ವಲ್ಪ ಆರ್ಬೇಕು, ಆರಿದ್ರೆ ಒಳ್ಳೆ ಬರ್ತದೆ. ಚೆನ್ನಾಗಿ ಆರಿದ ನಂತರ ಈ ತರ ಮಾಡಿಟ್ಟುಕೊಂಡ್ರೆ ಮಕ್ಕಳ ಡಬ್ಬಕ್ಕೆಲ್ಲ ಮನೆಯಲ್ಲೇ ನಾವು ಏನು ಕೆಮಿಕಲ್ ಏನು ಇಲ್ಲದೆ ಮನೆಯಲ್ಲೇ ಮಾಡ್ಬೋದಲ್ಲ, ಮಕ್ಕಳ ಡಬ್ಬಕ್ಕೆಲ್ಲ ತುಂಬಾ ಒಳ್ಳೇದಾಗ್ತದೆ.